ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ PU ಉಪನ್ಯಾಸಕ ನೇಮಕಾತಿಗೆ ಸಂಬಂಧಪಟ್ಟಿರುವಂತಹ 2018ರ ಕನ್ನಡ ನಿರ್ದಿಷ್ಟ ಪತ್ರಿಕೆ 1 ಇದರ ಅಂತಿಮ ಭಾಗಕ್ಕೆ ಬಂದಿದ್ದೀವಿ. ಇನ್ನೊಂದು 20 ಪ್ರಶ್ನೆಗಳಿದ್ದಾವೆ. 75ನೇ ಪ್ರಶ್ನೆವರೆಗೂ ಆಗಿತ್ತಲ್ವಾ, ಇವತ್ತು 76ನೇ ಪ್ರಶ್ನೆ. ಶ್ರೀಪಾದರಾಜರ ಪೂರ್ವದ ಹೆಸರೇನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಲಕ್ಷ್ಮೀನಾರಾಯಣ, ಆಪ್ಷನ್ ಡಿ. ನೆಕ್ಸ್ಟ್ 77ನೇ ಪ್ರಶ್ನೆ. ಹೊಸಗನ್ನಡದ ಮುಂಗೋಳಿ ಎಂದು ಯಾರನ್ನು ಕರೆಯುವರು ಅಂತ ಕೇಳಿದ್ದಾರೆ. ಹೊಸಗನ್ನಡದ ಮುಂಗೋಳಿ ಯಾರಿಗೂ ಗೊತ್ತಿಲ್ಲ, ಮುದ್ದಣ್ಣ ಕವಿ ಅಲ್ವಾ. BM ಶ್ರೀ ಅವರು ನವೋದಯದ ಹರಿಕಾರ. ಕೆಂಪು ನಾರಾಯಣ ಮುದ್ರಾ ಮಂಜೂಷ ಬರೆದಿದ್ದಾರೆ. ಹೊಸಗನ್ನಡ ಸಾಹಿತ್ಯದ ಗದ್ಯಕ್ಕೆ ಮುನ್ಸೂಚನೆಯನ್ನು ಕೊಡುವಂತಹ ಕೃತಿ ಈ ಮುದ್ರಾ ಮಂಜೂಷ ಕೃತಿ. ಇನ್ನು ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಅನ್ನೋ ಒಂದು ಕಾವ್ಯದಲ್ಲಿ ಹೊಸ ಛಂದಸ್ಸನ್ನು ಬಳಸೋದ್ರ ಮೂಲಕ ಮಹಾಕಾವ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಅದು ಮಹಾ ಛಂದಸ್ಸು, ಓಕೆನಾ. ಅಷ್ಟೇ ಅಲ್ಲದೆ ಇವರು ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಚಿತ್ರಾಂಗದ, ರಕ್ತಾಕ್ಷಿ ಹಾಗೆ ಲಕ್ಷ್ಮೀಶನಿಂದ ಪ್ರೇರಿತರಾಗಿ ವಾಲ್ಮೀಕಿಯ ಭಾಗ್ಯ ಅನ್ನೋ ನಾಟಕವನ್ನು ಕೂಡ ಬರೆದಿದ್ದಾರೆ. ನೆಕ್ಸ್ಟ್ 78ನೇ ಪ್ರಶ್ನೆ. ಇದು ಸಾಮಾಜಿಕ ವಿಮರ್ಶೆಯ ಒಂದು ಮುಖ್ಯ ಬೆಳವಣಿಗೆ ಅಂತ ಕೇಳಿದ್ದಾರೆ. ವಿಮರ್ಶೆಯ ಪ್ರಕಾರಗಳಲ್ಲಿ ಸಮಾಜ ಕೇಂದ್ರಿತ ವಿಮರ್ಶೆ ಮತ್ತು ಕೃತಿ ಕೇಂದ್ರಿತ ವಿಮರ್ಶೆ ಅಂತ ವಿಧಗಳು ಬರ್ತವೆ. ಅದರಲ್ಲಿ ಸಮಾಜ ಕೇಂದ್ರಿತದಲ್ಲಿ ಮಾರ್ಕ್ಸ್ವಾದಿ, ಐತಿಹಾಸಿಕ ಮತ್ತು ಸ್ತ್ರೀವಾದಿ ವಿಮರ್ಶೆ ಬರುತ್ತೆ. ಇಲ್ಲಿ ಕೇಳಿರುವಂಥದ್ದು ಇದು ಸಾಮಾಜಿಕ ವಿಮರ್ಶೆಯ ಒಂದು ಮುಖ್ಯ ಬೆಳವಣಿಗೆ ಅಂತ ಕೇಳಿದ್ದಾರೆ. ಕೊಟ್ಟಿರೋದ್ರಲ್ಲಿ ಮಾರ್ಕ್ಸ್ವಾದಿ ವಿಮರ್ಶೆ ಅಂತ ಇದೆಯಲ್ವಾ, ಅದು ಸರಿಯಾಗಿರುವಂಥ ಉತ್ತರ. ಇನ್ನು ಆಂತರಿಕ ವಿಮರ್ಶೆ, ಬಾಹ್ಯ ವಿಮರ್ಶೆ, ರೂಪನಿಷ್ಠ ವಿಮರ್ಶೆ ಇದೆಲ್ಲನೂ ಕೃತಿ ಕೇಂದ್ರಿತ ವಿಮರ್ಶೆಗೆ ಬರುತ್ತೆ. ನೆಕ್ಸ್ಟ್ 79ನೇ ಪ್ರಶ್ನೆ. ಚಂದ್ರಹಾಸನ ಕಥೆಯನ್ನೊಳಗೊಂಡ ಕೃತಿ ಯಾವುದು ಅಂತ ಕೇಳಿದರೆ ಚಂದ್ರಹಾಸನ ಕಥೆ ಬರುವಂಥದ್ದು ಲಕ್ಷ್ಮೀಶ ಬರೆದಿರುವಂಥ ಜೈಮಿನಿ ಭಾರತದಲ್ಲಿ. ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ. ರಾಮನಾಥ ಚರಿತೆ ಅಂತ ಇದೆಯಲ್ವಾ, ಈ ಕೃತಿಯನ್ನು ನಂಜುಂಡ ಕವಿ ಬರೆದಿರುವಂಥದ್ದು. ಇದಕ್ಕೆ ಕುಮಾರರಾಮ ಸಾಂಗತ್ಯ ಅಂತಲೂ ಕೂಡ ಕರೀತಾರೆ. ಕಂಪ್ಲಿ ಪ್ರದೇಶದ ವೀರ ಈ ಕುಮಾರರಾಮ, ಅವನ ಬಗ್ಗೆ ಬರೆದಿರುವಂತಹ ಒಂದು ಕೃತಿ. ನೆಕ್ಸ್ಟ್ ಕುಮಾರವ್ಯಾಸ ಭಾರತ ಅಥವಾ ಕನ್ನಡ ಭಾರತ ಅಂತಲೂ ಕೂಡ ಕರೀತಾರೆ. ಭಾಮಿನಿ ಷಟ್ಪದಿಯಲ್ಲಿ ಬರುತ್ತೆ ಇದು. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಬಿರುದನ್ನು ಪಡ್ಕೊಂಡಿರುವಂತಹ ವ್ಯಾಸ ಭಾರತದ ಮೊದಲ 10 ಪರ್ವಗಳನ್ನು ಮಾತ್ರ ಕುಮಾರವ್ಯಾಸ ಭಾರತ ಕೃತಿಯಾಗಿಸಿದ್ದಾರೆ. ಕೃಷ್ಣನ ಸುತ್ತುವಂತಹ ಈ ಕಥೆಯನ್ನು ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂದದಿ ಅಂತ ಹೇಳ್ತಾರೆ. ಅಂದರೆ ತೀರಾ ಸರಳ ಕನ್ನಡ ಭಾಷೆಯಲ್ಲಿ ಜನಗಳಿಗೂ ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ನಾನು ಮಹಾಭಾರತದ ಕಥೆಯನ್ನು, ಕೃಷ್ಣನ ಕಥೆಯನ್ನು ಹೇಳ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಕುಮಾರವ್ಯಾಸ. ಇನ್ನು ನೆಕ್ಸ್ಟ್ ತೊರವೆ ರಾಮಾಯಣ ಅಂತ ಇದೆಯಲ್ವಾ, ತೊರವೆ ರಾಮಾಯಣವನ್ನು ಬರೆದಿರೋದು ಕುಮಾರ ವಾಲ್ಮೀಕಿ ರಾಮಾಯಣದ ಕಥಾವಸ್ತುವನ್ನು ಆಧಾರವಾಗಿ ಇಟ್ಕೊಂಡು ಭಾಮಿನಿ ಷಟ್ಪದಿಯಲ್ಲಿ ಈ ತೊರವೆ ರಾಮಾಯಣ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಇದನ್ನು ಕನ್ನಡದ ಮೊದಲ ರಾಮಾಯಣ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ 80ನೇ ಪ್ರಶ್ನೆ. ಪ್ರತಿಭೆಯನ್ನು ವಸ್ತುನಿಷ್ಠ ಪ್ರತಿಭೆ ಮತ್ತು ವ್ಯಕ್ತಿನಿಷ್ಠ ಪ್ರತಿಭೆ ಎಂದು ವಿಂಗಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಶ್ರೀ ಅರವಿಂದರು. ಪ್ರತಿಭೆ ಅಂದರೆ ಏನು? ಕವಿಯಾಗಿರೋನು ತನ್ನ ಅಂತರಂಗದ ಅನುಭವಗಳಿಗೆ ಉಚಿತವಾಗಿರುವಂತಹ ಮಾತುಗಳಲ್ಲಿ ಆಕಾರ ನೀಡುವಂತಹ ಸಾಮರ್ಥ್ಯವನ್ನು ಪ್ರತಿಭೆ ಅಂತ ಕರೀತಾರೆ. ಕಾವ್ಯ ಹುಟ್ಟೋದಕ್ಕೆ ಪ್ರಮುಖ ಕಾರಣ ಪ್ರತಿಭೆ, ವ್ಯುತ್ಪತ್ತಿ ಮತ್ತು ಅಭ್ಯಾಸ. ಈ 3 ಮುಖ್ಯವಾಗಿ ಬೇಕು ಕವಿಗೆ. ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳೋದು ರವಿ ಕಾಣದ್ದನ್ನು ಕವಿ ಕಂಡ ಅಂತ. ಇಂಥ ಪ್ರತಿಭೆಯನ್ನು ನಮ್ಮ ರಾಜಶೇಖರ ಲಾಕ್ಷಣಿಕರು ಕಾರಯತ್ರಿ ಪ್ರತಿಭೆ ಮತ್ತು ಭಾವಯತ್ರಿ ಪ್ರತಿಭೆ ಅಂತ 2 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಇನ್ನು ಅಭಿನವ ಗುಪ್ತ ಹೃದಯದ ಕಣ್ಣು ಈ ಪ್ರತಿಭೆ ಅಂತ ಹೇಳ್ತಾರೆ. ಮಹಿಮಾ ಭಟ್ಟ ಅವರು ಪರಮೇಶ್ವರನ 3ನೇ ಕಣ್ಣು ಈ ಪ್ರತಿಭೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 81ನೇ ಪ್ರಶ್ನೆ. ಅನ್ಯಜ್ಞಾನ ಶಾಸ್ತ್ರಗಳ ಮೂಲಕ ಅಧ್ಯಯನ ಎಂದರೇನು? ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ. ಆಪ್ಷನ್ ಎ. ಕವಿಯು ಕೃತಿಯೊಂದನ್ನು ಪರಿಶೀಲನೆಗೆ ತೆಗೆದುಕೊಂಡಾಗ ಇತರ ಜ್ಞಾನಗಳ ಸಹಕಾರ ಪಡೆಯುವುದು. ಕರೆಕ್ಟು. ಒಬ್ಬ ಕವಿ ಒಂದು ಕೃತಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾನೆ, ವಿಮರ್ಶೆಗೆ ಒಳಪಡಿಸ್ತಾ ಇದ್ದಾನೆ ಅಂತಂದರೆ ಬೇರೆ ಬೇರೆ ಮೂಲಗಳಿಂದ ಜ್ಞಾನವನ್ನು ಸಂಪಾದನೆ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್, ನಾನು ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಶ್ರೀನಿವಾಸ್ ಹಾವನೂರು ಬರೆದಿರುವಂಥ ಬುಕ್ ಓದಿ ಅಂತ ಒಂದು ರೆಫರ್ ಮಾಡ್ಬೋದು. ಆದರೆ ಅದೊಂದೇ ಸಾಕಾಗುತ್ತಾ? ಇಲ್ಲ. ಅಲ್ಲಿರೋಂಥ ಮಾಹಿತಿ ಜೊತೆಗೆ ಬೇರೆ ಬೇರೆ ಕವಿಗಳು ಬರೆದಿರೋಂಥ ಬುಕ್ಸ್ಗಳನ್ನ ಇಟ್ಕೊಂಡು ಅವರು ಬರೆದಿರ್ತಾರಲ್ವ ಸೇಮ್ ಟಾಪಿಕ್ನೇ, ಏನು ವ್ಯತ್ಯಾಸ ಇದೆ, ಏನಿಲ್ಲ, ಅಲ್ಲೇನಿದೆ, ಇದೆಲ್ಲ ನೋಡೋವಂಥದ್ದನ್ನು ಪರಿಶೀಲನೆ ಅಂತ ಹೇಳ್ತಾರೆ. ಇದು ಜ್ಞಾನವನ್ನು ಇಂಪ್ರೂವ್ ಮಾಡ್ಕೊಳ್ಳೋವಂಥದ್ದು, ಹೊಸ ಜ್ಞಾನಗಳನ್ನು ನಾವು ಪಡ್ಕೊಳ್ಳೋವಂಥದ್ದು. ಹಾಗಾಗಿ ಆಪ್ಷನ್ ಎ ಸರಿ ಇದೆ. ನೆಕ್ಸ್ಟ್ ಬಿ. ಒಂದು ಸಾಹಿತ್ಯ ಕೃತಿಯನ್ನು ಅಧ್ಯಯನ ಮಾಡುವಾಗ ಚರಿತ್ರೆ, ಸಮಾಜಶಾಸ್ತ್ರ, ತತ್ವ, ಮನಃಶಾಸ್ತ್ರ, ಸಮಾಜಶಾಸ್ತ್ರಗಳ ದೃಷ್ಟಿಯಿಂದ ವಿಶ್ಲೇಷಿಸಿ ನೋಡುವುದು. ಇದು ಕರೆಕ್ಟಾಗಿದೆ. ನಾವೊಂದು ಕೃತಿಯನ್ನು ಅಧ್ಯಯನ ಮಾಡಬೇಕಾಗಿರೋದು ಇದೇ ರೀತಿಯಲ್ಲಿನೇ. ಚಾರಿತ್ರಿಕ ಅಂಶಗಳೇನು,
ಈ ಕೃತಿಯಿಂದ ಸಮಾಜಕ್ಕೆ ಏನಾದರೂ ಉಪಯೋಗ ಇದೆಯಾ ಅಥವಾ ಸಾಮಾಜಿಕ ಅಂಶಗಳು ಈ ಕೃತಿಯಲ್ಲಿ ಅಡಕಾಗಿದವ ಎಲ್ಲನೂ ನೋಡ್ತೀವಲ್ವಾ, ಆ ಒಂದು ಟಾಪಿಕ್ ಇಟ್ಕೊಂಡು ಇದು ಕೂಡ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಸಿ, ಅನ್ಯ ಜ್ಞಾನಗಳ ಅರಿವು, ತಿಳುವಳಿಕೆ ಮತ್ತು ತಂತ್ರಗಳನ್ನು ಬಳಸಿಕೊಳ್ಳುವುದು. ಇದು ಕೂಡ ಕರೆಕ್ಟಾಗಿದೆ. ಹಾಗಾಗಿ ಎ ಬಿ ಸಿ 3 ಎಲ್ಲನೂ ಸರಿಯಾಗಿದೆ. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 82ನೇ ಪ್ರಶ್ನೆ, ಅನ್ಯಜ್ಞಾನ ಶಿಸ್ತುಗಳ ಮೂಲಕ ಅಧ್ಯಯನ ಯಾವ ವಿಮರ್ಶೆಗೆ ಸೇರಿಸಬಹುದು ಅಂತ ಇದೆ. ಇದು ಆಪ್ಷನ್ನೇ ಇಲ್ದಂಗೆ ಹೇಳ್ಬೋದು, ಅನ್ವಯಿಕ ವಿಮರ್ಶೆ ಅಂತ. ನೆಕ್ಸ್ಟ್ 83ನೇ ಪ್ರಶ್ನೆ, ಸಾಹಿತ್ಯದಿಂದ ಸಮಾಜವು ಪ್ರಭಾವಿತವಾಗುವ ಅಂಶಗಳಿವು ಅಂತ ಇದೆ. ಆಪ್ಷನ್ ಎ, ಸಾಹಿತ್ಯವು ಆ ಕಾಲದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಪರಿಸರವನ್ನು ಪ್ರಭಾವಿಸುತ್ತದೆ. ಸಾಹಿತ್ಯವು ಸಮಾಜಕ್ಕೆ ಹಿತೋಪದೇಶ ಮಾಡುತ್ತದೆ. ಸಾಹಿತ್ಯವು ಸಮಾಜದ ಅಸ್ತವ್ಯಸ್ತ ಬದುಕನ್ನು ಬದಲಾಯಿಸುತ್ತದೆ. ಮೇಲಿನವು ಎಲ್ಲವೂ ಸರಿಯಾಗಿದ್ದಾವೆ. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 84ನೇ ಪ್ರಶ್ನೆ, ಸರಸ್ವತಿಯ ತತ್ವಂ ಕವಿ ಹೃದಯಾಖ್ಯಂ ವಿಜಯತೆ. ಸರಸ್ವತಿಯ 2 ತತ್ವಗಳು ಕವಿ ಮತ್ತು ಸಹೃದಯರು ಎಂದು ಓದುಗನಿಗೆ ಕವಿ ಸಮಾನವಾದ ಸ್ಥಾನವನ್ನು ಕೊಟ್ಟ ಲಾಕ್ಷಣಿಕ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಭಿನವ ಗುಪ್ತ. ಈ ಪ್ರಶ್ನೆ ಸಹೃದಯನ ಬಗ್ಗೆ ಇರುವಂಥದ್ದು. ಇಲ್ಲಿ ಆನಂದವರ್ಧನ ಕೂಡ ಸಹೃದಯನ ಬಗ್ಗೆ ಮಾತಾಡಿದ್ದಾರೆ. ಧ್ವನ್ಯಾಲೋಕದಲ್ಲಿ ರಸವನ್ನು ಅರ್ಥ ಮಾಡಿಕೊಳ್ಳಲು ಶಕ್ತಿಯುಳ್ಳವನೇ ಸಹೃದಯ ಅಂತ ಹೇಳ್ಕೊಂಡಿದ್ದಾರೆ. ಈ ಸಹೃದಯನ ಬಗ್ಗೆ ಜನ್ನಕವಿ ಕೂಡ ಅನಂತನಾಥ ಪುರಾಣದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನೆನಪಿದೆಯಾ ನಿಮಗೆ? ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ಅದು. ಕಟ್ಟಿಯುಮೆನೋ ಮಾಲೆಗಾರನಂ ಪೊಸ ಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗುದೆ. ನೆಕ್ಸ್ಟ್ 85ನೇ ಪ್ರಶ್ನೆ, ವಿಮರ್ಶಕನನ್ನು ವಕ್ರೋಕ್ತಿ ಜೀವಿತದಲ್ಲಿ ಕಾವ್ಯದಲ್ಲಿ ಅಡಗಿರತಕ್ಕಂತಹ ತತ್ವವನ್ನು, ಸೌಂದರ್ಯವನ್ನು ಹೊರಗೆಳೆದು ತೋರಿಸುವಂತಹ ಕವಿಯ ಭಾರವನ್ನು ಕಡಿಮೆ ಮಾಡುವ ವಂದನೀಯನೆಂದು ಹೇಳಿದೆ. ಈ ಹೇಳಿಕೆಯು ಯಾರದು ಅಂತ ಕೇಳಿದ್ದಾರೆ. ನಿಮಗೆ ಈ ಪ್ರಶ್ನೆ ಉತ್ತರ ಗೊತ್ತಾಗಿಲ್ಲ ಅಂದರೆ ಉತ್ತರವನ್ನು ಫೈಂಡ್ ಔಟ್ ಮಾಡ್ಕೊಬೋದು. ಲಾಕ್ಷಣಿಕರ ಕೃತಿಗಳು ಗೊತ್ತಿದ್ರೆ. ವಕ್ರೋಕ್ತಿ ಜೀವಿತ ಇದು ಯಾರ ಕೃತಿ? ಕುಂತಕಂದಲ್ವಾ? ಹಾಗಾಗಿ ಉತ್ತರ ಕುಂತಕ. ಆಪ್ಷನ್ ಎ 85ನೇದು. ಕಾವ್ಯ ಶೋಭಾಯ ಕರ್ತಾರೋ ಧರ್ಮಗುಣ ತದತಿಶಯ ಹೇತು ವಸ್ತು ಅಲಂಕಾರ ಪುಗಿವೇ ನಿತ್ಯ. ಇದು ಯಾರ ಹೇಳಿಕೆ ಅಂತ ಹೇಳಬೇಕು. ಇದನ್ನು ಹೇಳಿದ್ದು ವಾಮನ ಕವಿ. ಅವರು ಬರೆದಿರುವಂತಹ ಕಾವ್ಯಾಲಂಕಾರ ಸೂತ್ರವೃತ್ತಿ ಅನ್ನೋ ಕೃತಿಯಲ್ಲಿ. ನೆಕ್ಸ್ಟ್ ಆಪ್ಷನ್ ಕುಂತಕ ಅಂತ ಇದೆ. ಕುಂತಕಂದು ಶಬ್ದಾರ್ಥವು ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ ಬಂದೇ ವ್ಯವಸ್ಥಿತವು ಕಾವ್ಯಂ ತದ್ವಿಧ ಆಹ್ಲಾದಕಾರಿಣಿ ವಕ್ರೋಕ್ತಿ ಜೀವಿತ ಅನ್ನೋ ಕೃತಿಯಲ್ಲಿ ಇದರ ಉಲ್ಲೇಖ ಇದೆ. ನೆಕ್ಸ್ಟ್ ದಂಡಿಕವಿಯವರು ಕಾವ್ಯಂ ಸ್ಫುರದಲಂಕಾರ ಗುಣವ ದೋಷ ವರ್ಜಿತಂ ಅಂತ ಹೇಳಿದ್ದಾರೆ ಕಾವ್ಯಾದರ್ಶ ಅನ್ನೋ ಕೃತಿಯಲ್ಲಿ. ಇನ್ನು ಭಟ್ಟ ನಾಯಕ ಅವರ ಉಕ್ತಿ, ಕಾವ್ಯ ರಸಾಯಿತು ಸರ್ವೋನ ಬೋದ್ಧ ನಾನಿ ಯೋಗ ಬಾಕ್. ನೆಕ್ಸ್ಟ್ 87ನೇ ಪ್ರಶ್ನೆ, ರಾಷ್ಟ್ರಗೀತೆ ಸುಧಾರಕ ರಾಷ್ಟ್ರಗೀತ ಸುಧಾಕರ ಎಂಬ ಕವನ ಸಂಕಲನದ ಕವಿ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಶಿವರಾಮ ಕಾರಂತರು. ಇದ್ರ ಜೊತೆಗೆ ಸೀಳ್ಗವನಗಳು ಅಂತಲೂ ಕೂಡ ಬರೆದಿದ್ದಾರೆ. ಕೊಟ್ಟಿರೋಂಥ ಆಪ್ಷನ್ಸ್ಗಳನ್ನ ನೋಡಿ. ಆನಂದ ಅಂತ ಇದೆಯಲ್ವಾ, ಇವರು ಅಜ್ಜಂಪುರ ಸೀತಾರಾಮ್ ಆ ಕವಿಗಳು. ಇನ್ನು ಬೆಟಗಿರಿ ಕೃಷ್ಣ ಶರ್ಮಾ ಇವರನ್ನ ಆನಂದ ಕಂದ ಅಂತ ಕರೀತಾರೆ. ನೆಕ್ಸ್ಟ್ 88ನೇ ಪ್ರಶ್ನೆ, ಸರ್ವಮಂಗಳ ಕಾದಂಬರಿಯ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸರ್ವಮಂಗಳ ಕಾದಂಬರಿ ಬರೆದಿದ್ದು ಚದುರಂಗ ಅವರು. ಇದ್ರ ಜೊತೆಗೆ ಉಯ್ಯಾಲೆ, ವೈಶಾಖ, ಹೆಜ್ಜಾಲ ಇನ್ನೂ ಅನೇಕ ಕಾದಂಬರಿಗಳನ್ನ ಬರೆದಿದ್ದಾರೆ. ಮಿಕ್ಕಿರೋಂಥ ಆಪ್ಷನ್ನಲ್ಲಿ ಸಿಂಪಿ ಲಿಂಗಣ್ಣ ಇವರು ಬೆಟ್ಟದ ಹೊಳೆ, ಸಪ್ತಪದಿ, ಭಕ್ತಿ ರಹಸ್ಯ, ಢಾಳಿಸಿದ ದೀಪ, ಮಿಲನ ಇತ್ಯಾದಿ ಕೃತಿಗಳನ್ನ ಬರೆದಿದ್ದಾರೆ. ಇನ್ನು ಎಸ್ ವಿ ಪರಮೇಶ್ವರ ಭಟ್ಟ ಅವರು ಗಗನಚುಕ್ಕಿ, ಅಂಬರ, ಇಂದ್ರಚಾಪ, ತುಂಬೆ ಹೂವು, ಸುರಗಿ ಸುರಹೊನ್ನೆ ಇತ್ಯಾದಿ ಕೃತಿಗಳನ್ನ ಬರೆದಿದ್ದಾರೆ. ನೆಕ್ಸ್ಟ್ ಬೇಂದ್ರೆಯವರು ನಾಲ್ಕು ತಂತಿ, ಎರಡು ಮರಳು, ನಿರಾಭರಣ ಸುಂದರಿ, ಗಂಗಾವತರಣ, ಸಖಿ ಗೀತ ಇತ್ಯಾದಿ. ನೆಕ್ಸ್ಟ್ 89ನೇ ಪ್ರಶ್ನೆ, ಭಾಷೆಯ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತ ಕೇಳಿದರೆ ಭಾಷೆಯ ಅತ್ಯಂತ ಚಿಕ್ಕ ಘಟಕ ಧ್ವನಿಮ. ಇದನ್ನು ಅರ್ಥವನ್ನು ಹೊಂದಿರುವಂತಹ ಅತಿ ಸಣ್ಣ ಧ್ವನಿ ಘಟಕ ಅಂತಲೂ ಕೂಡ ಕರೀತಾರೆ. ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು ಅಂತಂದರೆ ಮಗು ಅನ್ನೋ ಒಂದು ಪದವನ್ನು ಉದಾಹರಣೆಯಾಗಿ ತಗೊಂಡ್ರೆ ಮು ಪ್ಲಸ್ ಆ ಪ್ಲಸ್ ಗು ಪ್ಲಸ್ ಉ ಒಟ್ಟು 4 ಧ್ವನಿಗಳು ಬರ್ತವೆ. ಇಲ್ಲಿ ಧ್ವನಿ ಘಟಕಗಳಿದ್ದಾವೆ, ಕ್ರಮವಾಗಿ ಉಚ್ಚಾರಣೆಗೆ ಬರುತ್ತೆ. ಮು ಆದಮೇಲೆ ಆ ಬರುತ್ತೆ, ಆ ಆದಮೇಲೆ ಗ ಬರುತ್ತೆ, ಗು ಆದಮೇಲೆ ಉ ಬರುತ್ತೆ, ಒಟ್ಟು ಮಗು ಅಲ್ವಾ. ಇದನ್ನು ಇನ್ನೂ ಡಿವೈಡ್ ಮಾಡೋದಕ್ಕಾಗಲ್ಲ. ಮು ಅ ಗು ಉ ಇಷ್ಟೇ. ಇನ್ನೂ ವಿಭಜಿಸ್ತೀವಿ ಅಂದರೆ ಸಾಧ್ಯ ಇಲ್ಲ. ಇನ್ನು ಆಕೃತಿಮ ಅಂತಂದರೆ ಕನಿಷ್ಠತಮವಾಗಿರುವಂಥ ಅರ್ಥವನ್ನುಳ್ಳಂತಹ ಚಿಕ್ಕ ಘಟಕವನ್ನು ನಾವು ಆಕೃತಿಮ ಅಂತ ಕರಿತೀವಿ. 2 ಅಥವಾ 2ಕ್ಕಿಂತ ಹೆಚ್ಚಿನ ಧ್ವನಿಗಳು ಸೇರಿ ಆಕೃತಿಮ ಅಂತ ಕರೆಸ್ಕೊಡುತ್ತೆ. ಆಪ್ಷನ್ ಡಿ ನಲ್ಲಿ ಉಪಾಕೃತಿ ಅಂತ ಇದೆಯಲ್ವಾ, ಉಪಾಕೃತಿ ಅಂತ ಏನಿಲ್ಲ, ಆಕೃತಿಮ ಅಂತ ಇದೆ. ಆಕೃತಿ ಅಂತಂದ್ರೆ ಏನು ಅಂದರೆ ಅದೇ ಈ ಧ್ವನಿಗಳು ಹೇಳಿದೆ ಅಲ್ವಾ, 2 ಅಥವಾ ಅದಕ್ಕಿಂತ ಹೆಚ್ಚಿನ ಧ್ವನಿಗಳು ಸೇರಿ ಒಂದು ರೂಪ ಬಂದರೆ ಅದೇ ಆಕೃತಿ ಅಂತ.
ಅದನ್ನು ಬರಹ ರೂಪಕ್ಕೆ ತಂದರೆ ಅದು ಆಕೃತಿಮ. ಇನ್ನು ಉಪಧ್ವನಿ ಅಂತ ಇದೆಯಲ್ವಾ, ಉಪಧ್ವನಿ ಅಂತಂದರೆ ಇಲ್ಲಿ ನ್ಯ ಮತ್ತು ನ್ಯ, ಕಕ್ಕಗಗ್ಗ ನ್ಯ ಬರುತ್ತಲ್ಲ ಅದು, ಚಚ್ಚ ಜಜ್ಜ ನ್ಯ ಬರುತ್ತಲ್ಲ ಅದು, ಅದನ್ನು ಉಪಧ್ವನಿಗಳು ಅಂತ ಹೇಳ್ತಾರೆ. ನೆಕ್ಸ್ಟ್ 90ನೇ ಪ್ರಶ್ನೆ, ಪ್ರಸಾದವೆಂಬುದು ಒಂದು ಏನು ಅಂತ ಕೇಳಿದರೆ, ನೋಡಿ ಇದು ಗುಣದೋಷಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಕಾವ್ಯಕ್ಕೆ ಶೋಭೆ ತರುವಂಥದ್ದು ಯಾವುದು, ಯಾವ ಗುಣ ಅಂತ ಚರ್ಚೆ ಮಾಡಬೇಕಾದ್ರೆ ಫಸ್ಟಿಗೆ ಭರತ ಮುನಿಗಳು ಒಟ್ಟು 10 ಗುಣಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಆ 10 ಗುಣಗಳಲ್ಲಿ ಈ ಪ್ರಸಾದ ಕೂಡ ಒಂದು. ಶ್ಲೇಷ, ಪ್ರಸಾದ, ಸಮತ, ಮಾಧುರ್ಯ, ಓಜಸ್ಸು, ಸಮಾಧಿ, ಸುಕುಮಾರ್ಯ, ಅರ್ಥವ್ಯಕ್ತಿ, ಉದಾರತ, ಕಾಂತಿ, ಒಟ್ಟು 10 ಗುಣಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದೇ 10 ಗುಣಗಳನ್ನು ದಂಡಿಕವಿ ಶಬ್ದ ಗುಣಗಳು ಮತ್ತು ಅರ್ಥ ಗುಣಗಳು ಅಂತ ಈ 10 ಗುಣಗಳನ್ನೇ ವಿಂಗಡಿಸಿ ಹೇಳ್ತಾರೆ. ಇನ್ನು ವಾಮನ ಇನ್ನೂ ಮುಂದುವರೆದು ಈ 10 ಗುಣಗಳನ್ನು 20 ಗುಣಗಳಾಗಿ ಮಾಡ್ತಾರೆ. ಅಂದರೆ ಇದೇ 10 ಗುಣಗಳು, ಶಬ್ದ ಗುಣಗಳು 10, ಇದರಲ್ಲಿ ಅರ್ಥ ಗುಣಗಳು 10 ಅಂತ ಡಿವೈಡ್ ಮಾಡಿಕೊಂಡು ಒಟ್ಟು 20 ಗುಣಗಳ ಬಗ್ಗೆ ವಾಮನ ಚರ್ಚೆ ಮಾಡ್ತಾರೆ. ನಾನು ಗುಣದ ಬಗ್ಗೆ ಹೇಳ್ತಾ ಇರೋದು, ದೋಷನೇ ಬೇರೆ. ಈ ಪ್ರಸಾದ ಅಂತ ಅನ್ನೋದು ಆಪ್ಷನ್ ಸಿ, ಗುಣಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ 91ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಹೆಚ್ಚಾಗಿ ದೊರೆತಿರುವಂಥ ಶಾಸನಗಳು ಯಾವುದು ಅಂತಂದರೆ ದಾನ ಶಾಸನಗಳು. ನೆಕ್ಸ್ಟ್ 92ನೇ ಪ್ರಶ್ನೆ, ಸಮಸ್ಯೆಯ ಮಗು ಯಾರ ಕೃತಿ? ಸಮಸ್ಯೆಯ ಮಗು ತ್ರಿವೇಣಿಯವರ ಕೃತಿಯಾಗಿರುತ್ತೆ. ವೀಣಾ ಶಾಂತೇಶ್ವರ ಅವ್ರದ್ದು ಕೊನೆಯ ದಾರಿ, ಶೋಷಣೆ, ಮುಳ್ಳುಗಳು ಇತ್ಯಾದಿ. ಕೊಡಗಿನ ಗೌರಮ್ಮ ಬರೆದಿರುವಂಥದ್ದು ವಾಣಿಯ ಸಮಸ್ಯೆ, ಪ್ರಾಯಶ್ಚಿತ್ತ, ಸನ್ಯಾಸಿ ರತ್ನ ಇತ್ಯಾದಿ. ಟಿ ಸುನಂದಮ್ಮ ಇವರು ಹಾಸ್ಯ ಲೇಖಕಿ. ಬಾದರಾಯಣ, ಚಕ್ರಚುಕ್ಕಿ, ಗೃಹಲಕ್ಷ್ಮಿ, ಆದರ್ಶದ ಆಡಂಬರ ಇತ್ಯಾದಿ ಕೃತಿಗಳನ್ನ ಬರೆದಿದ್ದಾರೆ. ನೆಕ್ಸ್ಟ್ 93ನೇ ಪ್ರಶ್ನೆ, ರೂಪನಿಷ್ಠೆ ವಿಮರ್ಶಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಯ್ಯ ರಿಚರ್ಡ್ಸ್. ನೆಕ್ಸ್ಟ್ 94ನೇ ಪ್ರಶ್ನೆ, ಮದನ ರಿಪು ಯಾವ ಅಂಶಗಣದ ಪ್ರಭೇದ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ರುದ್ರಗಣ. 95ನೇ ಪ್ರಶ್ನೆ, ಶಾಸನ ಅಧ್ಯಯನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಯಾರನ್ನು ಕರೆಯುತ್ತಾರೆ? ಪ್ಲೀಟ್ ಮತ್ತು BL ರೈಸ್, ಆಪ್ಷನ್ ಬಿ. 96ನೇ ಪ್ರಶ್ನೆ, ತ್ರಿಪದಿ ಎಂಬ ಹೆಸರು ಡ್ಯಾಶ್ನಿಂದ ಬಂದಿದೆ. ಈ ತ್ರಿಪದಿಯನ್ನು ತ್ರಿವದಿ, ತ್ರಿವಿಧಿ, ತಿವುದೆ, ತ್ರಿಪದಿಕ, ತ್ರಿವಿಧಿ ಅಂತೆಲ್ಲ ಕರೀತಾರೆ. ಇಲ್ಲಿ ನಮ್ಮ ಹಿಂದಿನ ಕವಿಗಳು ತ್ರಿಪದಿಯ ಲಕ್ಷಣಗಳನ್ನು ಹೇಳಿದ್ದಾರೆ, ಆದರೆ ಕಡಾಖಂಡಿತವಾಗಿ ತ್ರಿಪದಿ ಇಂಥದ್ರಿಂದನೇ ಬಂದಿದೆ ಅಂತ ಯಾರೂ ಸರಿಯಾಗಿ ಹೇಳಿಲ್ಲ. ಈಗ ಹೇಳಿದ್ನಲ್ವ, ಅದೇ ಹೆಸರುಗಳಿಂದ ಕರೀತಾ ಇದ್ರು ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಗಳಲ್ಲಿ ತ್ರಿವಿಧಿ ಸರಿ ಅಂತ ಅನಿಸುತ್ತೆ. ಆಪ್ಷನ್ ಸಿ ತ್ರಿವಿಧಿ ಅಂತ ಇದೆಯಲ್ವ, ಅದು ತಿವುದೇ ಆಗಬೇಕಾಗಿತ್ತು. ತ್ರಿವಿಧಿ ಅಂತ ಇಲ್ಲ, ತ್ರಿವಿಧಿ ಅಂತ ಇದೆ. ಇನ್ನು ತ್ರಿವದಿ ಅದು ಕೂಡ ಇತ್ತು, ಇನ್ನು ತಿವದೆ ಅಲ್ಲ, ತಿವುದೆ. ನೆಕ್ಸ್ಟ್ 97ನೇ ಪ್ರಶ್ನೆ, ಶಬ್ದಮಣಿ ದರ್ಪಣವನ್ನು ಮೊದಲು ಸಂಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಶಬ್ದಮಣಿ ದರ್ಪಣವನ್ನು ಗ್ಯಾರೆಟ್ ರವರು ಸಂಪಾದನೆ ಮಾಡಿದ್ದು. ಎಷ್ಟರಲ್ಲಿ? 1868ರಲ್ಲಿ. ನೆಕ್ಸ್ಟ್ 2ನೇ ಮುದ್ರಣ ಕಿಟೆಲ್ ಅವರು ಮಾಡಿದ್ದು 1872ರಲ್ಲಿ. ಫಸ್ಟ್ ಪ್ರಿಂಟು ಗ್ಯಾರೆಡ್, ಸೆಕೆಂಡ್ ಪ್ರಿಂಟು ಕಿಟೆಲ್. ನೆಕ್ಸ್ಟ್ 98ನೇ ಪ್ರಶ್ನೆ, ಮೂಲ ದ್ರಾವಿಡ ಕ ಧ್ವನಿ ಯ ಕಾರ ತಾಲವ್ಯೀಕರಣ ಪ್ರಕ್ರಿಯೆಯನ್ನು ಉಳಿಸಿಕೊಂಡು ಬಂದಿರುವಂಥ ಭಾಷೆಗಳು ಯಾವುದು ಅಂತ ಕೇಳಿದ್ದಾರೆ. ಕನ್ನಡ, ತೊದ, ತುಳು, ಕೊಯಿ, ಗದಬ, ಪರ್ಜಿ ಇವೆಲ್ಲವುಗಳು. ಆಪ್ಷನ್ ಡಿ ಇವೆಲ್ಲವುಗಳು. ನೆಕ್ಸ್ಟ್ 99ನೇ ಪ್ರಶ್ನೆ, ಕನ್ನಡದ ಮೊದಲ ವಿಡಂಬನಾ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ವಿಡಂಬನಾ ಕಾವ್ಯ ಅಂತ ಬಂದರೆ ಸಮಯ ಪರೀಕ್ಷೆ, ಬ್ರಹ್ಮಶಿವ ಬರೆದಿರುವಂತಹ ಸಮಯ ಪರೀಕ್ಷೆ. ಒಟ್ಟು 2 ಕೃತಿ ಬರೆದಿದ್ದಾರೆ, ಸಮಯ ಪರೀಕ್ಷೆ ಮತ್ತು ತ್ರೈಲೋಕ ಚೂಡಾಮಣಿ. ಅದನ್ನು ಛತ್ತೀಸ ರತ್ನಮಾಲ ಅಂತಲೂ ಕೂಡ ಕರೀತಾರೆ. ನಯಸೇನನಿಂದ ಪ್ರಭಾವಿತ ಆದರೂ ಕೂಡ ಇವರು ಪರಮತ ವಿಡಂಬನೆ ಮಾಡ್ತಾರಲ್ವ, ತುಂಬ ಹರಿತವಾಗಿರುವಂತಹ ಭಾಷೆಯಲ್ಲಿ ಇವರು ವಿಡಂಬನೆಯನ್ನು ಮಾಡ್ತಾರೆ. ಇವರು ಬರೆದಿರುವಂಥ 2 ಕೃತಿಗಳು ವಿಡಂಬನಾ ಕಾವ್ಯಗಳೇ ಆಗಿದ್ದಾವೆ. ಹಾಗಾಗಿ ಉತ್ತರ ಸಮಯ ಪರೀಕ್ಷೆ, ಆಪ್ಷನ್ ಎ. ಇನ್ನು ಧರ್ಮಾಮೃತ ನಯಸೇನ ಕವಿ ಬರೆದಿರುವಂಥದ್ದು, ಕಬ್ಬಿಗರ ಕಾವ ಆಂಡಯ್ಯ ಕವಿ ಬರೆದಿರುವಂಥದ್ದು, ಪಂಚತಂತ್ರ ದುರ್ಗಸಿಂಹ ಕವಿ ಬರೆದಿರುವಂಥದ್ದು. ಇನ್ನು 100ನೇ ಪ್ರಶ್ನೆ, ನನ್ನ ನಿನ್ನೊಳಗಿನ ಕಣ್ಣಾ ಮುಚ್ಚಾಲೆ ಯಾರ ಆತ್ಮಕಥನ ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಸಿದ್ದಯ್ಯ ಪೌರಾಣಿಕ ಅವರ ಆತ್ಮಕಥನ ಇದು. ಇನ್ನು ಕುಂ ವೀರಭದ್ರಪ್ಪ ಅವರ ಆತ್ಮಕಥೆ ಗಾಂಧಿ ಕ್ಲಾಸು. ಆಲೂರು ವೆಂಕಟರಾವ್ ಅವರ ಆತ್ಮಕಥೆ ಜೀವನ ಸ್ಮರಣೆ. ನಿರಂಜನ ಅವರ ಆತ್ಮಕಥೆ ದಿನಚರಿಯಿಂದ.